ಹೊಗೆಸೊಪ್ಪು ಬೆಲೆ ಏರಿಕೆ ಮಾಡಿ ಬೆಳೆಗಾರರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಅರ್ಕಲಗೂಡು ತಾಲೂಕಿನ ರಾಮನಾಥಪುರ ತಂಬಾಕು ಮಾರುಕಟ್ಟೆಯಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಪ್ರತಿಭಟನಾಕಾರರು, ರೈತ ಸಂಘದಿಂದ ಪ್ರತಿಭಟನೆ ನಡೆಸುವ ವಿಷಯ ತಿಳಿದ ಕೂಡಲೇ ತಂಬಾಕು ಮಂಡಳಿಯವರು ರಹಸ್ಯ ಸಭೆ ನಡೆಸಿ ಪ್ರತಿಭಟನೆಗೆ ಬೆಂಬಲ ನೀಡದಂತೆ ಹಳ್ಳಿಗಳಿಗೆ ಭೇಟಿ ನೀಡಿ ಕೆಲ ರೈತರಿಗೆ ಕುಮ್ಮಕ್ಕು ನೀಡಿ ಹೋರಾಟ ಹತ್ತಿಕ್ಕುವ ಸಂಚು ನಡೆಯುತ್ತಿದೆ. ಮಾರುಕಟ್ಟೆಯಲ್ಲಿ ರೈತರಿಗೆ ಆಗುತ್ತಿರುವ ಶೋಷಣೆ ಕೇಳುವವರೇ ಇಲ್ಲವಾಗಿದ್ದಾರೆ. ತಂಬಾಕು ಹರಾಜು ಶುರುವಾಗಿ 1 ತಿಂಗಳು ಕಳೆದರೂ ಬೆಲೆ ಏರಿಕೆ ಮಾಡಿಲ್ಲ. ಆಂಧ್ರಪ್ರದೇಶದ ಮಾರುಕಟ್ಟೆಯಲ್ಲಿ 1 ಕೆಜಿ ಹೊಗೆಸೊಪ್ಪು 400 ರೂಪಾಯಿ ಗರಿಷ್ಠ ದರ ನೀಡಲಾಗಿದೆ. ಇಲ್ಲಿ ಆರಂಭದಿಂದಲೂ 290 ರೂಪಾಯಿ ಗಡಿ ದಾಟಿಲ್ಲ. ಅಲ್ಲಿನ ರೈತರಷ್ಟೇ ಹಣ ಖರ್ಚು ಮಾಡಿ ತಂಬಾಕು ಉತ್ಪಾದಿಸಲಾಗಿದೆ. ಆದರೆ ವರ್ತಕರು ರೈತರ ನಡುವೆ ತಾರತಮ್ಯ ಮಾಡುತ್ತಿದ್ದಾರೆ. ರೈತರ ಹಿತ ಕಾಯಬೇಕಿದ್ದ ತಂಬಾಕು ಮಂಡಳಿ ವರ್ತಕರ ಬೆಂಬಲಕ್ಕೆ ನಿಂತು ಇಲ್ಲಿನ ಹೊಗೆಸೊಪ್ಪು ಬೆಳೆಗಾರರಿಗೆ ನಿರಂತರವಾಗಿ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. 500 ಜನ ನಾವು ಹೇಳಿ ಕಳ್ಸೋದು, ನೀನು ಅವ್ರ ಜೊತೆ ಬಂದ್ರೆ ಈ ಡೈರಿಯಲ್ಲಿ ಹೇಳಿ ಕಳಿಸ್ತಾರೆ, ನೀನು ನನಗೆ ಓಟ್ ಹಾಕಿಲ್ಲ ಅಂದ್ರೆ ನಿನ್ನ ಹಾಲನ್ನ 5 ವರ್ಷ ತಗೊಳ್ಳಲ್ಲ. ಎಂತ ಚೆನ್ನಾಗಿರೋ ನೀರಲ್ಲ ಡೈರಿಯಲ್ಲೇ ಎಲೆಕ್ಷನ್ ಅಲ್ಲಿ ಗೆಲ್ತಾವ್ರೆ. ಎಂತ ಕರ್ಮ ಅಂದ್ರೆ ಈಗ ಯಾವನ ಊರಲ್ಲಿ ಹೊಸ ಮಾಡ್ಕೊಂಡ ದಡ್ಡದ ಈಗ ಯಾರೋ ಮಿನಿಸ್ಟರ್ ಆದ ಬುದ್ಧಿವಂತರಾದನು ಆ ಸಿಂಧೆ ಹೆಸ್ಗಳು ಎಲ್ಲೋ ಯಾವ್ದೋ ದೇಶದಲ್ಲಿ ಹಾಳಾಗೋಗಿತ್ತು, ಡೆನ್ಮಾರ್ಕ್ ಅನ್ನೋ ದೇಶದವು. ಅಲ್ಲಿ ಸರ್ವನಾಶ ಆಯ್ತು ಅಂತ ಆ ದೇಶ ಈ ದೇಶಕ್ಕೆ ಬಂದ ರೈತರನ್ನ ಸರ್ವನಾಶ ಮಾಡ್ತಾವೆ. ಜನಕ್ಕೆ ದುಡ್ಡು ಸಿಗ್ತಾ ಇರ್ಬೋದು, ಇನ್ನೊಂದು ಸ್ವಲ್ಪ ಹೋದ ಎಲ್ಲ ಆಸ್ಪತ್ರೆ ಕಟ್ತೀವಿ, 1 ರೂಪಾಯಿನೂ ಬಿಡದಂಗೆ. ಏನು ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ಬೇರೆ ಬೇರೆ ತರಕಾರಿ ಇದೆ, ಕೃಷಿಕವಾಗಿ ಬೇರೆ ಬೇರೆ ಉತ್ಪನ್ನಗಳು ಬರ್ತಾವೆ. ಇವತ್ತು ಬೇರೆ ಬೇರೆ ಬೆಳೆಗಳು ಬೆಳಿಬಹುದು. ದನನೇ ಇಟ್ಕೊಂಡು ಜಾಸ್ತಿ ಆಯ್ತಿದೆ. ಯಾ ನೆಂಟರ ಮನೆಗೂ ಹೋಗಿಲ್ಲ, ಹತ್ರ ಹೋಗಿಲ್ಲ, ಸ್ಟ್ರೈಕಿಗೂ ಬರಂಗಿಲ್ಲ. ಈ ಸ್ಟ್ರೈಕ್ ಬಂದು ದನಗಳು ಬಂದ್ಮೇಲೆ ಸ್ಟ್ರೈಕಿಗೆ ಜನವೇ ಬಂದೆ ಬೆಳಗಾಡ ಮಾಡಿ ಬಂದ್ರೆ ದಯಮಾಡಿ, ಯಾಕೆಂದ್ರೆ ನಾವು ಬುದ್ಧಿವಂತರಾಗಬೇಕು. ನಮ್ಮದೇ ಒಂದು ಸಂಘಟನೆ ಇದೆ. ನಿಮ್ಗೆ ಈ ಸಂಘ ಅಂದ್ರೆ ಇದು ಜಾತಿ ಅನ್ನೋದು ಸಂಘ ಇದು ಒಂದೇ ಈ ದೇಶ. ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದ ಶ್ರೀ ಎಸ್ ಪಟೇಲ್, ಮಾರುಕಟ್ಟೆಯಲ್ಲಿ ರೈತರು ತರುವ ಎಲ್ಲ ಬೇಲ್ಗಳನ್ನು ಖರೀದಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಕೇಂದ್ರ ವಾಣಿಜ್ಯ ಸಚಿವರ ಗಮನಕ್ಕೆ ತಂದು ಹೊಗೆಸೊಪ್ಪು ಬೆಳೆಗಾರರ ಬೇಡಿಕೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಅದು ನಮ್ಮ ಸುಮಾರು ಗ್ರಾಮಗಳಲ್ಲಿ ಕನಕ ಜಯಂತಿ ಇರ್ತದೆ, ಮತ್ತೆ ಹಲವಾರು ಖಾಸಗಿ ಕಾರ್ಯಕ್ರಮ ಮುಗಿಸಿ ಬರೋದಕ್ಕೆ ತಡ ಆಯಿತು. ನಾನು ಸಹ ಕ್ಷಮೆಯನ್ನು ಯಾಚಿಸ್ತೀನಿ. ಇವತ್ತು ಏನು ನಮ್ಮ ರೈತ ಸಂಘದಿಂದ ಇವತ್ತು ನಮ್ಮ ತಂಬಾಕು ಬೆಳೆಗಾರರು ಸುಮಾರು ಒಂದು ಸಮಸ್ಯೆಗಳನ್ನ ಹೇಳಿದಿರಿ. ಅದರ ಕೂಲಂಕುಷವಾಗಿ ಬಗೆಹರಿಸುವ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲ ಹಂತದಲ್ಲೇ ಹಂತವಾಗಿ ಮಾಡೋಣ. ಏನು ಒಂದೆರಡು ನೀವು ಗ್ರೇಡಿಂಗ್ ಹೇಳಿದ್ರಿ, ಅದನ್ನ ಮುಂದೆ ಮೊದಲನೇ ವಾರದಲ್ಲಿ ಬಗೆಹರಿಸುವ ಕೆಲಸವನ್ನು ಅವರು ಸಹ ಡೈರೆಕ್ಟ್ರು ಭರವಸೆ ಕೊಟ್ಟಿದ್ದಾರೆ. ಅದನ್ನ ಒಂದು ಮಾಡೋಣ. ಯಾವುದೋ ನೀವು ದುಡ್ಡಿನ ಬಗ್ಗೆ ಹೇಳಿದ್ರಿ, ಮುಂದಿನ ಸಲ ಆ ರೀತಿ ಆಗಿದ್ರೆ ನಾನು ಡೈರೆಕ್ಟಾಗಿ ನನಗೆ ಕರೆ ಮಾಡಿ ಅದರ ಸಮಸ್ಯೆ ಆದರೆ ನಾನು ನೇರವಾಗಿ ಕ್ರಮ ತಗೊಂಡು ನನಗೆ ಹೇಳ್ತೀನಿ, ಆಯ್ತಾ? ಅಂಥದ್ದು ಆದರೆ ಇಲ್ಲೇ ಬಗೆಹರಿಸ್ಬೋದು. ಇನ್ನು ನೀವು ಫಸಲ್ ಬಿಮಾ ಯೋಜನೆ ಬಗ್ಗೆ ಹೇಳಿದ್ರಿ, ಮತ್ತೆ ನೀವು ವೆಲ್ಫೇರ್ ಫಂಡ್ ಬಗ್ಗೆ ಹೇಳಿದ್ರಿ, ಅದೆಲ್ಲ ಮಿನಿಸ್ಟ್ರಿ ಲೆವೆಲಲ್ಲಿ ಆಗಬೇಕು. ಅದನ್ನೆಲ್ಲ ಹಂತವಾಗಿ ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಬಗ್ಗೆ ಯಾವ ರೀತಿ ಅನುಮಾನ ಬೇಡ. ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರು ಏನೋ ಪ್ರಪೋಸಲ್ ಕಳಿಸ್ಬೇಕಂತ ನಮ್ಮ ಡೈರೆಕ್ಟ್ ಹೇಳಿದ್ರು, ಅದು ಪೂರಕವಾದ ಏನು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆನೂ ಕ್ರಮ ತಗೊಳ್ಳೋಣ. ಯಾವುದೇ ರೀತಿ ತೊಂದರೆ ಬೇಡ. ನಮ್ಮ ತಾತನು ಸಹ ಏನು ತಂಬಾಕು ಬೆಳೆಗೆ ನಾವು ಮೇಲ್ ಬಂದಿದ್ದು, ನಾವು ಪರ ಇರ್ತೀವಿ. ಯಾವುದೇ ರೀತಿ ಅನುಮಾನ ಬೇಡ. ನೀವು ಸಂಸದರಾಗಿ ನಾನು ಒಂದು ಆಯ್ಕೆ ಮಾಡಿದ್ರೆ ಆ ಜವಾಬ್ದಾರಿಯುತವಾಗಿ ನಿರ್ವಹಿಸೋ ಕೆಲಸವನ್ನು ಖಂಡಿತವಾಗಿಯೂ ನಾನು ಮಾಡ್ತೀನಿ. ಆ ನಂಬಿಕೆ ಭರವಸೆ ನನ್ನ ಮೇಲೆ ಇಟ್ಟಿದ್ದೀರಿ. ಅದನ್ನ ಉಳಿಸ್ಕೊಳ್ಳೋ ಕೆಲಸವನ್ನು ಸಹ ಮಾಡ್ತೀನಿ. ಈ ಪಾರ್ಲಿಮೆಂಟಲ್ಲಿ ಸಹ ಬೇಕಿದ್ರೆ ನಾನು ನೋಡ್ತೀನಿ, ನಿಮ್ಮ ಅಧ್ಯಕ್ಷ ಹತ್ರ ಮಾತಾಡಿ ಒಂದಷ್ಟು ಜನನ ಕರ್ಸ್ಕೊಳ್ಳುವಂಥ ಕೆಲಸವನ್ನು ನಾನೇ ಮಾಡ್ತೀನಿ. ಈ ಸಂದರ್ಭ ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್.ವಿ. ಯೋಗಣ್ಣ, ಮುಖಂಡರಾದ ಪುಟ್ಟರಾಜು, ಹಳ್ಳಳ್ಳಿ ತಮ್ಮೇಗೌಡ, ಎಚ್.ಇ. ಜಗದೀಶ್, ಕೃಷ್ಣೇಗೌಡ, ಹೊಂಬೇಗೌಡ, ಜಗನ್ನಾಥ್ ಸೇರಿದಂತೆ ಇತರರು ಹಾಜರಿದ್ದರು.